ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರಿಗೆ ಇಂದು ಹೊಸ ಆರಂಭದ ಮತ್ತು ಆತ್ಮವಿಶ್ವಾಸದ ದಿನವಾಗಿದೆ. ಸೂರ್ಯನಂತೆ ಹೊಳೆಯಬೇಕಾದರೆ ಮೊದಲು ಸೂರ್ಯನಂತೆ ಸುಡುವುದನ್ನ ಕಲಿಯಬೇಕು. ಮೇಷರಾಶಿಯವರಾದ ನೀವು ರಾಶಿ ಚಕ್ರದ ಮೊದಲ ರಾಶಿ, ಅಂದರೆ ನೀವು ಹುಟ್ಟುತ್ತಲೇ ನಾಯಕರು. ನಿಮ್ಮಲ್ಲಿರುವಂತಹ ಅದಮ್ಯ ಶಕ್ತಿ ಮತ್ತು ಸಾಹಸ ಪ್ರವೃತ್ತಿ ಯಾರಲ್ಲೂ ಇಲ್ಲ. ಜಗತ್ತು ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನ ಹಾಕಬಹುದು, ಆದರೆ ಆ ಮುಳ್ಳಿನ ಹಾದಿಯಲ್ಲೂ ಕೂಡ ಹೂವಿನ ಹಾಸಿಗೆಯನ್ನ ನಿರ್ಮಿಸುವಂತಹ ತಾಕತ್ತು ನಿಮಗಿದೆ. ಗೆಲುವು ಸಿಕ್ಕಾಗ ಸಂಭ್ರಮಿಸುವುದು ಎಲ್ಲರೂ ಮಾಡುತ್ತಾರೆ, ಆದರೆ ಸೋತಾಗಲು ಎದೆಯುಬ್ಬಿಸಿ ಮತ್ತೆ ನಿಲ್ಲುವವನೇ ನಿಜವಾದ ವೀರ. ನಿಮ್ಮ ಗುರಿಗಳನ್ನ ತಲುಪಲು ಯಾರ ಅನುಮತಿಯೂ ಕೂಡ ನಿಮಗೆ ಬೇಡ. ನಿಮ್ಮ ಮೇಲಿರುವಂತಹ ನಂಬಿಕೆ ಹೊಂದಿದ್ದರೆ ಸಾಕು. ಇಂದಿನ ದಿನವನ್ನ ನಿಮ್ಮ ವಶ ಮಾಡಿಕೊಳ್ಳಿ, ಏಕೆಂದರೆ ಇತಿಹಾಸ ಸೃಷ್ಟಿಸುವುದು ಕುಳಿತವರಲ್ಲ, ಸತತವಾಗಿ ಶ್ರಮಿಸುವವರು ಮಾತ್ರ. ನಿಮ್ಮ ಇಂದಿನ ದಿನ ಅತ್ಯಂತ ಯಶಸ್ವಿಯಾಗಿರುವಂತದ್ದು. ಕೆಲಸದಲ್ಲಿ ನಿಮ್ಮ ವೇಗ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಮೆಚ್ಚುಗೆ ಸಿಗಲಿದೆ. ಬಾಕಿ ಉಳಿದಿರುವ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸುಸಮಯ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೆ ಇಂದು ಶುಭ ವಾರ್ತೆ ಕೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ನಿಮ್ಮ ಹೂಡಿಕೆಗಳಿಗೆ ಉತ್ತಮ ಪ್ರತಿಫಲ ಕೂಡ ಸಿಗಬಹುದು, ಆದರೆ ಯಾರಿಗಾದರೂ ಸಾಲ ನೀಡುವ ಮುನ್ನ ಎಚ್ಚರಿಕೆ ಇರಲಿ. ಕುಟುಂಬದವರೊಂದಿಗೆ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಯೋಜನೆ ರೂಪಿಸಬಹುದು. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವಿರಲಿದೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ನಿಮ್ಮ ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ನಿಮ್ಮ ಎನರ್ಜಿ ಮಟ್ಟ ಹೆಚ್ಚಿರುತ್ತದೆ. ಆದರೂ ಕೂಡ ಅತಿಯಾದ ಆತುರದಿಂದ ಸಣ್ಣ ಪುಟ್ಟ ಪೆಟ್ಟುಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಶಿಸ್ತುಬದ್ಧ ಜೀವನ ಶೈಲಿ ನಿಮ್ಮನ್ನ ಮತ್ತಷ್ಟು ಲವಲವಿಕೆಯಿಂದ ಇರಿಸುತ್ತದೆ. ವೃಷಭ ರಾಶಿಯವರಿಗೆ ಇಂದಿನ ದಿವಸ ನಿಮಗೆ ಗೆಲುವು ಅನಿವಾರ್ಯವಲ್ಲ, ಆದರೆ ಪ್ರಯತ್ನ ಮಾತ್ರ ಅತ್ಯಗತ್ಯ. ವೃಷಭ ರಾಶಿಯವರಾದಂತಹ ನೀವು ಸ್ವಭಾವತಃ ಸ್ಥಿರತೆ ಮತ್ತು ಧೈರ್ಯಕ್ಕೆ ಹೆಸರಾದವರು. ಜೀವನದಲ್ಲಿ ಅಡೆತಡೆಗಳು ಬರುವುದು ಸೋಲಿಸಿಕಲ್ಲ, ಬದಲಾಗಿ ನಿಮ್ಮನ್ನ ಬಲಪಡಿಸಲು. ನೆನಪಿಡಿ, ಸಮುದ್ರದ ಅಲೆಗಳು ಶಾಂತವಾಗಿದ್ದರೆ ನಾವಿಕನು ಎಂದಿಗೂ ಸಮರ್ಥನಾಗಲಾರ. ಕಷ್ಟಗಳು ಬಂದಾಗ ಕುಗ್ಗಬೇಡಿ, ಬದಲಾಗಿ ನಾನು ಇದನ್ನ ಮಾಡಿಯೇ ತೀರುತ್ತೇನೆ ಎಂಬ ಹಠ ನಿಮ್ಮಲ್ಲಿರಲಿ. ನಿಮ್ಮ ಗುರಿ ತಲುಪಲು ವೇಗ ಮುಖ್ಯವಲ್ಲ, ನಿರಂತರತೆ ಮುಖ್ಯ. ಇಂದು ನೀವು ಇಡುವ ಒಂದು ಸಣ್ಣ ಹೆಜ್ಜೆ ನಾಳೆಯ ದೊಡ್ಡ ಯಶಸ್ಸಿಗೆ ದಾರಿಯಾಗಬಹುದು. ಎದ್ದು ನಿಲ್ಲಿ, ವಿಶ್ವಾಸದಿಂದಿರಿ, ಇಂದಿನ ದಿನವನ್ನ ಎದುರಿಸಿ. ಇಂದು ನಿಮಗೆ ಮಿಶ್ರ ಫಲದಾಯಕವಾದಂತಹ ದಿನವಾಗಿದೆ. ಚಂದ್ರನ ಸಂಚಾರವು ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವವನ್ನ ಬೀರಲಿದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು, ಆದರೆ ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿ. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದಕ್ಕೆ ಇಳಿಯಬೇಡಿ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಜಾಗರೂಕರಾಗಿರಬೇಕಾಗುತ್ತೆ. ನೀವು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಹಳೆಯ ಸಾಲಗಳನ್ನ ತೀರಿಸಲು ಇದು ಸೂಕ್ತ ಸಮಯ. ಇನ್ನು ಮನೆಯಲ್ಲಿ ಶಾಂತಿಯುತ ವಾತಾವರಣ, ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಅವಕಾಶ ಕೂಡ ಸಿಗುವಂಥದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗುವಂಥದ್ದು. ಇಂದಿನ ದಿವಸ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಅಥವಾ ಸುಸ್ತು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸ್ವಲ್ಪ ಸಮಯ ಧ್ಯಾನವನ್ನ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡ್ತೀರಾ. ಗೆಲುವು ಅನಿವಾರ್ಯವಲ್ಲ, ಆದರೆ ಪ್ರಯತ್ನ ಮಾತ್ರ ಅತ್ಯಗತ್ಯವಾಗಿ ಪ್ರಯತ್ನವನ್ನ ಮಾಡಲೇಬೇಕಾಗುತ್ತೆ ನೀವು ಇಂದಿನ ದಿವಸ. ಮಿಥುನ ರಾಶಿಯವರು ಎಂದರೆ ಚುರುಕುತನದ ಸಂಕೇತ. ನೀವು ಯಾವುದನ್ನಾದರೂ ಸಾಧಿಸಬೇಕು ಎಂದು ಮನಸ್ಸು ಮಾಡಿದರೆ ಅದನ್ನ ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ಮನಸ್ಸು ಎರಡು ದೋಣಿಯ ಮೇಲೆ ಕಾಲಿಟ್ಟಂತೆ ಗೊಂದಲಕ್ಕೊಳಗಾಗಬಹುದು. ಅಂತಹ ಸಮಯದಲ್ಲಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಕೇಳಿ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನ ಹೇಗೆ ನೋಡಿಕೊಳ್ಳುತ್ತೀರಿ ಎಂಬುದು ಬಹಳ ಮುಖ್ಯ. ಸೋಲು ಎನ್ನುವುದು ಅಂತ್ಯವಲ್ಲ ಮತ್ತು ಹೊಸ ಪಾಠದ ಆರಂಭ. ನಿಮ್ಮಲ್ಲಿರುವ ಅದ್ಭುತ ಸಂವಹನ ಕಲೆ ಮತ್ತು ಜಾಣ್ಮೆಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿ. ನೆನಪಿಡಿ, ಸೂರ್ಯನು ಪ್ರತಿದಿನ ಉದಯಿಸುವುದು ನಮಗೊಂದು ಹೊಸ ಅವಕಾಶವನ್ನ ನೀಡಲು. ಆ ಅವಕಾಶವನ್ನ ಹಿಂದೆ ನೀವು ಬಳಸಿಕೊಳ್ಳುವುದು ಉತ್ತಮ. ಇಂದು ನಿಮ್ಮ ಮಾತಿನ ಚತುರತೆಯಿಂದ ಕಠಿಣವಾದಂತಹ ಕೆಲಸಗಳನ್ನ ಸುಲಭವಾಗಿ ಪೂರೈಸುತ್ತೀರಿ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಒಳ್ಳೆಯ ಸಮಯ. ಉದ್ಯೋಗಿಗಳಿಗೆ ಸ್ಥಳ ಬದಲಾವಣೆಯ ಸೂಚನೆ ಇರಬಹುದು. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ, ಆದರೆ ಶೋಕಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಖರ್ಚನ್ನ ಮಾಡದಂತೆ ಎಚ್ಚರದಿಂದಿರಬೇಕಾಗುತ್ತೆ.
ಇನ್ನು ಸ್ನೇಹಿತರೊಂದಿಗೆ ಅಥವಾ ಆತ್ಮೀಯರೊಂದಿಗೆ ಸಮಯವನ್ನ ಕಳೆಯುವಂಥದ್ದು. ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಿ ಮನಸ್ಸು ಹಗುರವಾಗಲಿದೆ. ಪ್ರೀತಿ ಪಾತ್ರರಿಂದ ಶುಭ ಸುದ್ದಿಯನ್ನ ಕೂಡ ಕೇಳುವಂಥದ್ದು. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತದೆ. ಆದರೆ ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳುವುದನ್ನ ಮರೆಯಬೇಡಿ. ಕಣ್ಣಿನ ದೃಷ್ಟಿ ಅಥವಾ ಅಲರ್ಜಿಯ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಕಟಕ ರಾಶಿಯವರಿಗೆ ಇಂದಿನ ದಿವಸ ನಿಮ್ಮ ಕಲ್ಪನೆಗಳು ಕನಸಾಗಿ ಉಳಿಯಬಾರದು, ಅವು ನನಸಾಗುವಂತಹ ಹಾದಿಯಲ್ಲಿ ಪ್ರಯತ್ನದ ಹೆಜ್ಜೆಗಳಲ್ಲಿ. ಕಟಕ ರಾಶಿಯವರು ಮೃದು ಸ್ವಭಾವದವರು ಮತ್ತು ಕಾಳಜಿ ಉಳ್ಳವರು. ಆದರೆ ನೆನಪಿಡಿ, ಜಗತ್ತು ನಿಮ್ಮ ಮೃದುತ್ವವನ್ನ ದುರ್ಬಲತೆ ಎಂದು ಭಾವಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಕಲ್ಲು ಸವೆದರೆ ಮಾತ್ರ ಸುಂದರ ಪ್ರತಿಯಾಗಲು ಸಾಧ್ಯ. ಹಾಗೆಯೇ ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ನೋಯಿಸಲಿಕ್ಕಲ್ಲ, ಬದಲಾಗಿ ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತ ವ್ಯಕ್ತಿತ್ವವನ್ನ ಕೆತ್ತಲು ಕೂಡ ಬರುತ್ತವೆ. ಸೋಲಿನ ಭಯ ಬೇಡ, ಏಕೆಂದರೆ ಅನುಭವವು ಅತ್ಯುತ್ತಮ ಶಿಕ್ಷಕ. ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆ ಬೆಟ್ಟದಷ್ಟಿರಲಿ. ಇಂದಿನ ಕೆಲಸವನ್ನ ನಾಳೆಗೆ ದೂಡಬೇಡಿ. ಇಂದೇ ನಿಮ್ಮ ಯಶಸ್ಸಿನ ಪಯಣಕ್ಕೆ ಮುನ್ನಡಿಯನ್ನ ಬರೆಯಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಮನ್ನಣೆ ಕೂಡ ಸಿಗುವಂಥದ್ದು. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಯಿಂದ ಲಾಭವಾಗುವಂತಹ ಸೂಚನೆ ಇದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ಭವಿಷ್ಯದ ಯೋಜನೆಗಳಿಗಾಗಿ ಹಣ ಉಳಿತಾಯ ಮಾಡುವತ್ತ ಗಮನವನ್ನು ಹರಿಸಿ. ಅನಗತ್ಯ ಆನ್ಲೈನ್ ಶಾಪಿಂಗ್ ಮೇಲೆ ಸ್ವಲ್ಪ ನಿಯಂತ್ರಣವಿರಲಿ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ಅವು ಬಗೆಹರಿಯುವಂಥದ್ದು. ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇಂದು ನೀವು ಸ್ವಲ್ಪ ಆಲಸ್ಯದ ಅನುಭವವಾಗಬಹುದು. ಪ್ರಯಾಣದ ಅಥವಾ ಸಣ್ಣ ನಡಿಗೆಯ ಮೂಲಕ ದಿನವನ್ನ ಆರಂಭಿಸಿದರೆ ಚೈತನ್ಯ ನಿಮ್ಮದಾಗುವಂಥದ್ದು ಆಗಿದೆ. ಸಿಂಹರಾಶಿಯವರೇ, ಕಾಡಿನ ರಾಜ ಸಿಂಹಕ್ಕೆ ಯಾರು ಪಟ್ಟಾಭಿಷೇಕ ಮಾಡುವುದಿಲ್ಲ. ತನ್ನ ಸ್ವಂತ ಸಾಮರ್ಥ್ಯದಿಂದ ಅದು ಸಿಂಹಾಸನವೇರುತ್ತದೆ. ಸಿಂಹ ರಾಶಿಯವರಾದ ನೀವು ಜನ್ಮಜಾತ ನಾಯಕರು. ನಿಮ್ಮ ಗುರಿಗಳನ್ನ ತಲುಪಲು ಬೇರೆಯವರ ಅನುಮತಿಗಾಗಿ ಕಾಯಬೇಡಿ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದಕ್ಕಿಂತ ನೀವು ನಿಮ್ಮನ್ನ ಹೇಗೆ ನೋಡುತ್ತೀರಿ ಎಂಬುದು ಬಹಳ ಮುಖ್ಯ. ವಿಫಲತೆಗಳು ಎದುರಾದಾಗ ಗರ್ಜಿಸುವುದನ್ನ ನಿಲ್ಲಿಸಬೇಡಿ. ಬದಲಾಗಿ ನಿಮ್ಮ ಪ್ರಯತ್ನದ ತೀವ್ರತೆಯನ್ನ ಹೆಚ್ಚಿಸಿ. ನೆನಪಿಡಿ, ಸೂರ್ಯನು ಪ್ರತಿದಿನ ಮುಳುಗಿದರೂ ಮರುದಿನ ಅಷ್ಟೇ ತೇಜಸ್ಸಿನಿಂದ ಉದಯಿಸುತ್ತಾನೆ. ನಿಮ್ಮ ಬದುಕಿನಲ್ಲಿ ಕತ್ತಲೆ ಆವರಿಸಿದ್ದರೆ ಅದು ನಿಮ್ಮ ಪ್ರಕಾಶಮಾಡುವಂತಹ ಉದಯಕ್ಕೆ ಮುನ್ನಡಿಯಷ್ಟೇ. ನಿಮ್ಮ ಮೇಲಿರುವ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಯಶಸ್ಸು ನಿಮ್ಮ ಪಾದದಡಿಯಲ್ಲಿರುತ್ತದೆ. ನಿಮ್ಮ ಇಂದಿನ ದಿನವು ಸಿಂಹದಷ್ಟೇ ಬಲಿಷ್ಠವಾಗಿರಲಿ. ನೀವು ಮಾಡುವ ಕೆಲಸದಲ್ಲಿ ನಾಯಕತ್ವದ ಗುಣಗಳು ಎದ್ದು ಕಾಣುತ್ತವೆ. ಕಚೇರಿಯಲ್ಲಿ ಅಥವಾ ಸಮಾಜದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮನ್ನಣೆ ಕೂಡ ಸಿಗುವಂಥದ್ದು. ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಉತ್ತಮ ಸಮಯ. ಇನ್ನು ಹಣಕಾಸಿನ ಹರಿವು ಸುಗಮವಾಗಿರುತ್ತದೆ. ಆದರೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ. ಬಾಕಿ ಉಳಿದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಕುಟುಂಬದ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಯೋಗವಿದೆ. ಮಾತಿನಲ್ಲಿ ಮೃದು. ನಿಮ್ಮ ಎನರ್ಜಿ ಲೆವೆಲ್ ಇಂದು ಹೆಚ್ಚಿಗೆ ಇರುತ್ತದೆ. ಆದರೂ ಕೂಡ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸುವುದನ್ನ ಮರೆಯಬೇಡಿ. ಬೆನ್ನಿನ ನೋವು ಅಥವಾ ಸ್ನಾಯು ಸೆಳೆತದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ಕನ್ಯಾ ರಾಶಿಯವರಾದ ನೀವು ಸಹಜವಾಗಿಯೇ ಅಚ್ಚುಕಟ್ಟತನದಿಂದ ಹೆಸರಾದವರು. ಜೀವನದಲ್ಲಿ ಎಲ್ಲವೂ ಅಂದುಕೊಂಡಂತೆ ನಡೆಯದಿದ್ದಾಗ ಬೇಸರಗೊಳ್ಳಬೇಡಿ. ನೆನಪಿಡಿ, ಕತ್ತಲೆ ದಟ್ಟವಾಗಿದ್ದಷ್ಟು ನಕ್ಷತ್ರಗಳು ಪ್ರಕಾಶಮಾನವಾಗಿ ಕಾಣುತ್ತವೆ. ಸೋಲುಗಳು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮ ಹಾದಿಯನ್ನ ತಿದ್ದಲು ಬರುತ್ತವೆ. ನಿಮ್ಮ ಸಾಮರ್ಥ್ಯದ ಮೇಲೆ ಅನುಮಾನವೂ ಬೇಡ. ನಿಮ್ಮಲ್ಲಿರುವಂತಹ ವಿವೇಚನಾ ಶಕ್ತಿಯೇ ನಿಮ್ಮ ದೊಡ್ಡ ಆಸ್ತಿ. ಸಣ್ಣ ಸಣ್ಣ ಸಾಧನೆಗಳು ಕೂಡ ದೊಡ್ಡ ಯಶಸ್ಸಿನ ಮೆಟ್ಟಿಲುಗಳೇ. ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿ. ಜಗತ್ತು ನಿಮ್ಮ ಸಾಧನೆಯನ್ನ ನೋಡಿ ಹೆಮ್ಮೆ ಪಡುವಂತಹ ದಿನ ಹತ್ತಿರದಲ್ಲಿಯೇ ಇದೆ. ಪರಿಪೂರ್ಣತೆ ಎನ್ನುವುದು ಕೇವಲ ಗುರಿಯಲ್ಲ, ಅದು ನಿಮ್ಮ ನಿರಂತರ ಪರಿಶ್ರಮದ ಫಲವಾಗಿರಲಿ. ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಕಚೇರಿಯಲ್ಲಿ ಮನ್ನಣೆಯನ್ನ ದೊರೆಯುವಂಥದ್ದು. ಬಾಕಿ ಉಳಿದಂತಹ ಕೆಲಸಗಳು ಕೂಡ ಪೂರ್ಣಗೊಳ್ಳಲಿವೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಶುಭ ವಾರ್ತೆ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅನುಭವಿರುವಂತಹವರ ಸಲಹೆಯನ್ನ ಪಡೆಯಿರಿ. ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನವಿದು. ಕುಟುಂಬದ ಸದಸ್ಯರ ನಡುವೆ ಉತ್ತಮ ಬಾಂಧವ್ಯವಿರುತ್ತದೆ. ಮನೆಯಲ್ಲಿ ಸಣ್ಣ ಶುಭ ಸಮಾರಂಭಗಳ ಬಗ್ಗೆ ಮಾತುಕತೆಯು ನಡೆಯಬಹುದು. ಗೆಳೆಯರೊಂದಿಗೆ ಸಮಯ ಕಳೆಯಲು ಅವಕಾಶ ಕೂಡ ಸಿಗುವಂಥದ್ದು. ನಿಮ್ಮ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕೂಡ ಇಂದಿನ ದಿವಸ ನೀವು ನೋಡುತ್ತೀರ. ಆದ್ದರಿಂದ ಶುದ್ಧ ಆಹಾರ ಮತ್ತು ನೀರನ್ನ ಸರಿಯಾದ ಸಮಯಕ್ಕೆ ಸೇವಿಸಿದ್ದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ
ನೀವು ನೋಡ್ತೀರಾ. ತುಲಾ ರಾಶಿಯವರ ನ್ಯಾಯ ಮತ್ತು ಸಮತೋಲನದ ಸಂಕೇತ. ಆದರೆ ನೆನಪಿನಲ್ಲಿಡಿ, ಜೀವನದಲ್ಲಿ ಎಲ್ಲವನ್ನ ಸಮತೋಲನ ಮಾಡಲು ಹೋಗಿ ನಿಮ್ಮ ಸ್ವಂತ ಕನಸುಗಳನ್ನ ಮರೆಯಬೇಡಿ. ಕೆಲವೊಮ್ಮೆ ಜಗತ್ತನ್ನ ಮೆಚ್ಚಿಸುವುದಕ್ಕಿಂತ ನಮ್ಮ ಮನಸ್ಸಿನ ಧ್ವನಿಯನ್ನ ಕೇಳುವುದೇ ಬಹಳ ಮುಖ್ಯ. ನಿಮ್ಮ ಹಾದಿಯಲ್ಲಿ ನೂರಾರು ವಿಮರ್ಶೆಗಳು ಬರಬಹುದು, ಆದರೆ ಆ ವಿಮರ್ಶೆಗಳು ನಿಮ್ಮ ದಾರಿಯನ್ನ ಬದಲಿಸಬಾರದು. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಗೆಲುವಿನ ಹಾದಿಯಲ್ಲಿ ಸಿಗುವಂತಹ ಒಂದು ಪಾಠವಷ್ಟೇ. ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮಲ್ಲಿರುವ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಿ. ನೀವು ಗೆಲ್ಲಲೇಬೇಕೆಂದು ನಿರ್ಧರಿಸಿದರೆ ಇಡೀ ವಿಶ್ವವೇ ನಿಮಗೆ ದಾರಿಯನ್ನ ಮಾಡಿಕೊಡುತ್ತದೆ. ನಿಮ್ಮಲ್ಲಿರುವ ಸಂಕೋಲೆಗಳನ್ನ ಕತ್ತರಿಸಿ ಹಾಕಲು ಯಾರಿಗಾಗಿಯೂ ಕಾಯಬೇಡಿ. ನಿಮ್ಮ ಯಶಸ್ಸಿನ ಶಿಲ್ಪಿ ನೀವೇ ಆಗಿರಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ಪ್ರಭಾವದಿಂದ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಕೂಡ ಕಂಡುಬರುವಂತದ್ದು ಇಂದಿನ ದಿವಸ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಉತ್ತಮ ಪ್ರತಿಕ್ರಿಯೆ ಸಿಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ದಿನ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಕೂಡ ಹೆಚ್ಚಾಗಲಿದೆ, ಆದರೆ ಪಾಲುದಾರಿಕೆಯೊಂದಿಗೆ ವ್ಯವಹರಿಸುವಾಗ ಪಾರದರ್ಶಕತೆಯಂತೂ ಇರಲೇಬೇಕಾಗುತ್ತೆ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಬರಬೇಕಿದ್ದಂತಹ ಹಳೆಯ ಬಾಕಿ ಹಣ ಇಂದು ಕೈ ಸೇರುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ. ಕುಟುಂಬದಲ್ಲಿ ಹಬ್ಬದ ವಾತಾವರಣ. ಆತ್ಮೀಯರ ಭೇಟಿ ನಿಮ್ಮ ಮನಸ್ಸಿಗೆ ಮುದವನ್ನ ನೀಡುತ್ತದೆ. ಜೀವನ ಸಂಗಾತಿಯ ಸಲಹೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಪೂರಕವಾಗಿರಲಿ. ಆರೋಗ್ಯದ ಕಡೆ ಗಮನವನ್ನ ಕೊಡಿ. ಕಣ್ಣಿನ ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳುವುದು ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಇಂದಿನ ದಿವಸ ಅದೃಷ್ಟ ಮತ್ತು ಶ್ರಮದ ಸಮ್ಮಿಲನದ ದಿನವಾಗಿದೆ. ನಿಮ್ಮ ದೃಢ ನಿರ್ಧಾರಗಳು ಇಂದು ಫಲವನ್ನ ನೀಡುವಂಥದ್ದು. ಸೋಲುವ ಭಯ ನಿಮಗಿರಬಾರದು, ಏಕೆಂದರೆ ಇತಿಹಾಸ ಸೃಷ್ಟಿಸುವುದು ಭಯಪಡುವವರಲ್ಲ, ಧೈರ್ಯ ಮಾಡುವವರು. ವೃಶ್ಚಿಕ ರಾಶಿಯವರಾದ ನೀವು ನೈಸರ್ಗಿಕವಾಗಿ ಅಪಾರವಾದ ಇಚ್ಛಾಶಕ್ತಿಯನ್ನ ಹೊಂದಿದ್ದೀರಿ. ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನ ಸಾಧಿಸುವವರೆಗೂ ನೀವು ಶ್ರಮಿಸುವುದಿಲ್ಲ. ಜೀವನದಲ್ಲಿ ನೂರಾರು ವಿಮರ್ಶೆಗಳು ಬರಬಹುದು, ಆದರೆ ಆ ವಿಮರ್ಶೆಗಳೇ ನಿಮ್ಮ ಯಶಸ್ಸಿನ ಏಣಿಯಾಗಲಿ. ಯಾರೋ ನಿಮ್ಮನ್ನ ನಂಬುತ್ತಾರೆ ಎಂಬ ಕಾರಣಕ್ಕಾಗಿ ನೀವು ಕೆಲಸ ಮಾಡಬೇಡಿ. ಬದಲಾಗಿ ನಿಮ್ಮನ್ನ ನೀವು ಸಾಬೀತುಪಡಿಸಲು ಕೆಲಸವನ್ನ ಮಾಡಬೇಕಾಗುತ್ತೆ. ಇಂದಿನ ಶ್ರಮವೇ ನಾಳೆಯ ಸಂಭ್ರಮಕ್ಕೆ ಕಾರಣವಾಗುತ್ತವೆ. ನಿಮ್ಮಲ್ಲಿರುವಂತಹ ಅದಮ್ಯ ಚೈತನ್ಯವನ್ನ ಎಚ್ಚರಿಸಿ. ಗೆಲುವು ನಿಮ್ಮ ಹತ್ತಿರವೇ ಇದೆ ಎಂದು ಮುನ್ನುಗ್ಗಬೇಕು. ಇಂದಿನ ದಿನ ಅತ್ಯಂತ ಯಶಸ್ವಿಯಾಗಿರಲಿ ಅಂತ ಕೇಳ್ತೀನಿ. ಇನ್ನು ಕೆಲಸದ ಒತ್ತಡದಲ್ಲಿ ಇಂದಿನ ದಿವಸ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಕಠಿಣವೆಂದುಕೊಂಡಿದ್ದಂತಹ ಕೆಲಸಗಳನ್ನ ಸುಲಭವಾಗಿ ಮುಗಿಸುವಂತದ್ದು. ಉದ್ಯೋಗ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಅದಕ್ಕೆ ಪೂರಕವಾದಂತಹ ಮಾಹಿತಿ ಕೂಡ ಸಿಗುವಂತದ್ದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಂಡು ಬರುವಂತದ್ದು. ಬಾಕಿ ಉಳಿದದ್ದ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ, ಆದರೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯವಾಗಿ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಸಹೋದರ ಅಥವಾ ಸಹೋದರಿಯರ ಬೆಂಬಲ ನಿಮಗೆ ಸಿಗುವಂತದ್ದು. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸವನ್ನ ಕೈಗೊಳ್ಳುವಂತಹ ಯೋಗವಿದೆ. ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಿ. ಹೊರಗಿನ ಆಹಾರ ಸೇವನೆಯಿಂದಾಗಿ ಹೊಟ್ಟೆ ನೋವು ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಬಹುದು. ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡಿ. ಆದಷ್ಟು ಗುರುವಿನ ಧ್ಯಾನವನ್ನ ಮಾಡುವುದರಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು, ಆರೋಗ್ಯದಲ್ಲಿ ಭಾಗ್ಯ ಇವೆಲ್ಲವನ್ನ ಇಂದಿನ ದಿವಸ ನೀವು ನೋಡ್ತೀರಾ. ಧನುರಾಶಿಯವರಾದಂತಹ ನೀವು ಹುಟ್ಟು ಸಾಹಸಿಗಳು ಮತ್ತು ಜ್ಞಾನದಾಹಿಗಳು. ಜೀವನದಲ್ಲಿ ನಿಮ್ಮ ಗುರಿಗಳು ನಕ್ಷತ್ರಗಳಿಗಿಂತ ಎತ್ತರವಾಗಿರಲಿ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಒಂದು ಹೊಸ ಪಾಠದ ಆರಂಭವಷ್ಟೇ. ನೆನಪಿಡಿ, ಧನಸ್ಸಿನಿಂದ ಹೊರಟ ಬಾಣ ಹಿಂದೆ ಹೋಗುವುದಿಲ್ಲ, ಅದು ಗುರಿಯತ್ತ ಮುನ್ನುಗ್ಗುತ್ತದೆ. ಹಾಗೆಯೇ ನಿಮ್ಮ ಜೀವನವೂ ಕೂಡ ಹಿಂದೆ ನಡೆದ ಕಹಿ ಘಟನೆಗಳ ಬಗ್ಗೆ ಚಿಂತಿಸುವುದನ್ನ ಬಿಡಿ. ನಿಮ್ಮ ಹತ್ತಿರ ಇರುವಂತಹ ಅದಮ್ಯ ಚೇತನವನ್ನ ನಂಬಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಸತತ ಪರಿಶ್ರಮವಿದ್ದರೆ ಈ ಜಗತ್ತಿನಲ್ಲಿ ನೀವು ಸಾಧಿಸಲಾಗದ್ದು ಯಾವುದೂ ಇಲ್ಲ. ಇದು ನೀವು ಪಡುವ ಕಷ್ಟ ನಾಳೆ ನಿಮ್ಮನ್ನ ವಿಜಯದ ಸಿಂಹಾಸದ ಮೇಲೆ ಕುಳ್ಳಿರಿಸುವಂತಹದ್ದು. ಗುರಿ ದೊಡ್ಡದಾಗಿದ್ದಷ್ಟು ಹೋರಾಟವು ಕೂಡ ಕಠಿಣವಾಗಿರುತ್ತದೆ, ಆದರೆ ಗೆದ್ದಾಗ ಸಿಗುವ ಸಂಭ್ರಮ ಅದ್ಭುತವಾಗಿರುತ್ತದೆ ಅಂತ ನಾವು ಹೇಳ್ತೀವಿ. ಇಂದು ಅದೃಷ್ಟ ಮತ್ತು ಆತ್ಮವಿಶ್ವಾಸ ಹೆಚ್ಚಿರುವಂತಹ ದಿನವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲು ಇದು ಸಕಾಲ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಮತ್ತು ಮೇಲಾಧಿಕಾರಿಗಳಿಂದ ಬೆಂಬಲ ಕೂಡ ಸಿಗುವಂತದ್ದು. ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ, ಆದರೆ ಹೊಸ ವ್ಯವಹಾರಗಳಲ್ಲಿ ಹಣ ತೊಡಗಿಸುವ ಮುನ್ನ ಪರಿಣಿತರ ಸಲಹೆಯನ್ನ ಪಡೆಯಿರಿ. ಇನ್ನು ಕುಟುಂಬದವರೊಂದಿಗೆ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಪ್ಲಾನ್ ಕೂಡ ನೀವು ಮಾಡಬಹುದು. ಹಳೆಯ ಸ್ನೇಹಿತರನ್ನ ಭೇಟಿಯಾಗುವಂತಹ ಸಂಭವವಿದ್ದು ಇದು ಮನಸ್ಸಿಗೆ ಮುದವನ್ನ ನೀಡುತ್ತದೆ. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ವಿಶೇಷವಾಗಿ ಬೆನ್ನು ನೋವು ಅಥವಾ ಸ್ನಾಯು ಸೆಳೆದಂತಹ ಸಮಸ್ಯೆಗಳಿದ್ದರೆ
ಮಕರ ರಾಶಿಯವರಾದ ನೀವು ನೈಸರ್ಗಿಕವಾಗಿಯೇ ಕಠಿಣ ಪರಿಶ್ರಮಿಗಳು. ಆದರೆ ಕೆಲವೊಮ್ಮೆ ಫಲಿತಾಂಶ ನಿಧಾನವಾದಾಗ ನಿರುತ್ಸಾಹಗೊಳ್ಳುವುದು ಸಹಜ. ನೆನಪಿಡಿ, ಬಿದುರಿನ ಮರ ಮೊದಲ 4 ವರ್ಷ ಭೂಮಿಯೊಳಗೆ ಬೇರು ಬಿಡಲು ಸಮಯವನ್ನ ತೆಗೆದುಕೊಳ್ಳುತ್ತದೆ, ಆದರೆ 5ನೆಯ ವರ್ಷದಲ್ಲಿ ಗಗನಕ್ಕೇರುತ್ತದೆ. ನಿಮ್ಮ ಜೀವನವು ಹಾಗೆಯೇ. ನೀವು ಇಂದು ಪಡುತ್ತಿರುವ ಶ್ರಮ ವ್ಯರ್ಥವಾಗುತ್ತಿಲ್ಲ. ಅದು ನಿಮ್ಮ ಭವಿಷ್ಯದ ದೊಡ್ಡ ಯಶಸ್ಸಿನ ಭದ್ರ ಬುನಾದಿ ಹಾಕುತ್ತಿದೆ. ಬದಲಿ ಹಾದಿಗಳ ಬಗ್ಗೆ ಯೋಚಿಸಬೇಡಿ, ನಿಮ್ಮ ಗುರಿಯ ಮೇಲೆ ಏಕಾಗ್ರತೆ ಇರಲಿ. ಜಗತ್ತು ನಿಮ್ಮನ್ನ ಗುರುತಿಸುವ ಕಾಲ ಹತ್ತಿರದಲ್ಲಿದೆ. ಧೈರ್ಯದಿಂದ ಮುನ್ನುಗ್ಗಬೇಕಾಗುತ್ತೆ. ಸಾಧನೆ ಎಂಬುದು ಒಂದು ದಿನದಲ್ಲಿ ಪಡುವಂತಹ ಪವಾಡವಲ್ಲ, ಅದು ನಿಮ್ಮ ದಿನನಿತ್ಯದ ಸಣ್ಣ ಸಣ್ಣ ಪ್ರಯತ್ನಗಳ ಮೊತ್ತವೇ ಆಗಿರುತ್ತದೆ. ಇಂದು ಶಿಸ್ತು ಮತ್ತು ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂತಹ ದಿನವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಗೌರವ ಸಿಗಲಿದೆ. ದೀರ್ಘಕಾಲದ ಬಾಕಿ ಉಳಿದಂತಹ ಕೆಲಸಗಳು ಕೂಡ ಇಂದು ಪೂರ್ಣಗೊಳ್ಳಲಿವೆ. ಉದ್ಯೋಗದ ಬದಲಾವಣೆಯ ಆಲೋಚನೆ ಇದ್ದರೆ ಇಂದು ಅದಕ್ಕೆ ಪೂರಕವಾದಂತಹ ಮಾಹಿತಿ ಲಭ್ಯವಾಗುತ್ತದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಹೂಡಿಕೆ ವಿಷಯದಲ್ಲಿ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಅನಿರೀಕ್ಷಿತವಾಗಿ ಸಣ್ಣ ಮೊತ್ತದ ಧನಲಾಭವಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಮನೆಯಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಪ್ರೀತಿ ಪಾತ್ರರ ಜೊತೆ ಸಂಜೆ ಸಮಯವನ್ನ ಕಳೆಯುವಿರಿ. ಬೆನ್ನು ನೋವು ಅಥವಾ ಕೀಲು ನೋವಿನ ಸಮಸ್ಯೆಗಳು ಕೂಡ ಕಾಡಬಹುದು. ಸರಿಯಾದ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡುವತ್ತ ಗಮನವನ್ನ ಕೊಡುವುದರಿಂದ ಯಶಸ್ಸು ನಿಮ್ಮದಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ರಾಶಿ ಕುಂಭ ರಾಶಿಯವರಾದ ನೀವು ಜನ್ಮಜಾತ ಬುದ್ಧಿವಂತರು ಮತ್ತು ಸ್ವತಂತ್ರವಾಗಿ ಆಲೋಚಿಸುವವರು. ನಿಮ್ಮ ಕನಸುಗಳು ಬೇರೆಯವರಿಗೆ ದೊಡ್ಡದಾಗಿ ಕಾಣಿಸಬಹುದು ಅಥವಾ ಅಸಾಧ್ಯ ಎಂದು ಅನಿಸಬಹುದು, ಆದರೆ ನಿಮ್ಮ ಶ್ರಮದ ಮೇಲೆ ನಿಮಗಿರುವಂತಹ ನಂಬಿಕೆ ಮಾತ್ರ ನಿಮ್ಮನ್ನ ಗೆಲುವಿನ ದಡಕ್ಕೆ ಸೇರಿಸುತ್ತದೆ. ಸೋಲು ಎನ್ನುವುದು ಒಂದು ಗಂಟೆಯನ್ನೇ ಹೊರತು ಅದು ನಿಮ್ಮ ಜೀವನದ ಅಂತ್ಯವಲ್ಲ. ಗಾಳಿಪಟ ಎತ್ತರಕ್ಕೆ ಹಾರಲು ಎದುರು ಗಾಳಿಯೇ ಬೇಕು. ಹಾಗೆಯೇ ನೀವು ಎತ್ತರಕ್ಕೆ ಬೆಳೆಯಲು ಜೀವನದಲ್ಲಿ ಸವಾಲುಗಳು ಅನಿವಾರ್ಯ. ನಿಮ್ಮ ಶಕ್ತಿಯನ್ನ ಸಣ್ಣ ವಿಷಯಗಳಿಗೆ ವ್ಯರ್ಥ ಮಾಡಬೇಡಿ. ದೊಡ್ಡ ಗುರಿಯತ್ತ ನಿಮ್ಮ ಗಮನವಿರಲಿ. ಇಂದಿನ ಕಠಿಣ ಪರಿಶ್ರಮೇ ನಾಳೆಯ ನಿಮ್ಮ ಸುಂದರ ಭವಿಷ್ಯಕ್ಕೆ ಅಡಿಪಾಯವಾಗುತ್ತದೆ. ನಿಮ್ಮ ದಾರಿಯನ್ನ ನೀವೇ ನಿರ್ಮಿಸಿಕೊಳ್ಳಿ, ಏಕೆಂದರೆ ಗುಂಪು ಯಾವಾಗಲೂ ಚಪ್ಪಾಳೆ ತಟ್ಟುತ್ತದೆಯೇ ಹೊರತು ದಾರಿಯನ್ನ ತೋರಿಸುವುದಿಲ್ಲ. ಹಾಗೆಯೇ ಇಂದು ನಿಮ್ಮ ಕೆಲಸದಲ್ಲಿ ನವೀನತೆಯನ್ನ ತರಲು ಪ್ರಯತ್ನಿಸುತ್ತೀರಿ. ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಅಥವಾ ಕ್ರಿಯಾಶೀಲ ಕೆಲಸದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಸಾಧಾರಣವಾಗಿದ್ದರೂ ಕೂಡ ಭವಿಷ್ಯದ ಹೂಡಿಕೆಗೆ ಇಂದು ಒಳ್ಳೆಯ ದಿನ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ, ಆದರೆ ಹಳೆಯ ಸಾಲಗಳನ್ನ ಮರುಪಾವತಿ ಮಾಡುವ ಬಗ್ಗೆ ಚಿಂತನೆಯೂ ಕೂಡ ನಡೆಸುತ್ತೀರಿ. ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಯೋಜನೆ ರೂಪಿಸುತ್ತೀರಿ. ಸ್ನೇಹಿತರಿಂದ ನಿಮಗೆ ವಿಶೇಷ ಸಹಾಯ ಸಿಗುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಹಿರಿಯರ ಸಲಹೆಯನ್ನ ಅದನ್ನ ಕೊಡಬೇಕಾಗುತ್ತೆ, ನೀವು ಬೆಲೆಯನ್ನ ಕೊಡಬೇಕಾಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂತದ್ದು, ಆದರೆ ಕಣ್ಣಿನ ದೃಷ್ಟಿ ಅಥವಾ ನಿದ್ರಾಹೀನತೆಯ ಬಗ್ಗೆ ಸ್ವಲ್ಪ ಗಮನವಿರಲಿ. ಮೊಬೈಲ್ ಅಥವಾ ಸ್ಕ್ರೀನ್ ಸಮಯವನ್ನ ಆದಷ್ಟು ಕಡಿಮೆಯನ್ನ ಮಾಡಿ. ಮೀನ ರಾಶಿಯವರಾದ ನೀವು ಕನಸುಗಾರರು, ಆದರೆ ಬರೀ ಕನಸು ಕಂಡರೆ ಸಾಲದು. ಆ ಕನಸುಗಳಿಗೆ ರೆಕ್ಕೆ ಕಟ್ಟಿ ಹಾರಿಸುವಂತಹ ಧೈರ್ಯ ನಿಮ್ಮಲ್ಲಿರಬೇಕು. ಜನರು ನಿಮ್ಮಿಂದ ಇದು ಸಾಧ್ಯವಿಲ್ಲ ಎಂದಾಗ ಅದು ಅವರ ಮಿತಿ ಎಂದು ಭಾವಿಸಿ ನಿಮ್ಮದಲ್ಲ. ನಿಮ್ಮಲ್ಲಿ ಅದ್ಭುತವಾದಂತಹ ಪ್ರತಿಭೆ ಅಡಗಿದೆ. ವಿಮರ್ಶೆಗಳಿಗೆ ಹೆದರಬೇಡಿ, ಏಕೆಂದರೆ ಬೊಗಳುವ ನಾಯಿಗಳನ್ನ ನೋಡಿ ಆನೆ ತನ್ನ ನಡಿಗೆ ನಿಲ್ಲಿಸುವುದಿಲ್ಲ. ನಿಮ್ಮ ಗುರಿಯ ಮೇಲೆ ಮಾತ್ರ ದೃಷ್ಟಿ ಇರಲಿ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಗೆಲುವಿನ ಹಾದಿಯ ಒಂದು ಪಾಠ ಅಷ್ಟೇ. ಇಂದು ನೀವು ಪಡುವಂತಹ ಶ್ರಮವೇ ನಾಳೆಯ ನಿಮ್ಮ ಸಾಮ್ರಾಜ್ಯಕ್ಕೆ ಅಡಿಪಾಯ. ಇಂದೇ ಸಂಕಲ್ಪ ಮಾಡಿ, ನಿಮ್ಮ ಯಶಸ್ಸನ್ನ ಯಾರು ತಡೆಯಲು ಸಾಧ್ಯವಿಲ್ಲ. ಇಂದಿನ ದಿನ ನಿಮ್ಮ ದಿನ ಮಂಗಳಕರವಾಗಿರಲಿ ಅಂತ ನೋಡ್ತಾ, ನದಿ ಸಾಗರವನ್ನ ಸೇರಲು ದಾರಿ ಕೇಳುವುದಿಲ್ಲ, ತನ್ನ ಛಲದಿಂದ ದಾರಿ ಮಾಡಿಕೊಳ್ಳುತ್ತದೆ ಅಷ್ಟೇ. ಇಂದು ನಿಮ್ಮ ಕಲ್ಪನಾ ಶಕ್ತಿ ಅತಿ ಹೆಚ್ಚಾಗಿರುತ್ತದೆ. ಸೃಜನಶೀಲ ಕೆಲಸಗಳಲ್ಲಿರುವವರಿಗೆ ಅಪಾರ ಯಶಸ್ಸು ಸಿಗಲಿದೆ. ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಸುಸಮಯ. ಕಚೇರಿಯಲ್ಲಿ ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯಲಿದೆ. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಬಹುದು, ಆದರೆ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಇನ್ನು ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ದೂರದ ಸಂಬಂಧಿಕರಿಂದ ಶುಭ ವಾರ್ತೆ ಕೂಡ ಕೇಳುವಂತದ್ದು. ಸಂಗಾತಿಯೊಂದಿಗೆ ಸುಂದರ ಸಮಯವನ್ನ ಕಳೆಯುವಿರಿ. ನಿಮ್ಮ ಮಾನಸಿಕ ಆರೋಗ್ಯ ಇಂದು ಅತ್ಯುತ್ತಮವಾಗಿರುತ್ತದೆ, ಆದರೂ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದನ್ನ ಮರೆಯಬೇಡಿ. ಕಣ್ಣಿನ ಆಯಾಸವಾಗದಂತೆ ಎಚ್ಚರಿಕೆಯನ್ನ ವಹಿಸಿ.